ರಿಪ್ರೊಡಕ್ಷನ್ ಸಿಸ್ಟಮ್, ಮಕ್ಕಳಾಗದೇ ಇರುವ ಸಮಸ್ಯೆ ಇವಾಗ ತುಂಬಾ ಆಗಿದೆ. ಅದಕ್ಕೆ ಹೆಲ್ಪ್ ಮಾಡುವಂತ ಔಷಧಿಯ ಗುಣ ಇದರಲ್ಲಿ ಇದೆ. ಸೊ ಮೂರನೇದು ಬಂದು ಕುರ್ಕುಬಿಟ, ನಿಮ್ದು ಮೊಸ್ಚಾಟ ಅಂತ ಕರಿತೇವೆ. ಏನಪ್ಪಾ ಇದು? ನಿಮ್ ಕುಂಬಳಕಾಯಿ ತರ ಕಾಣಿಸ್ತಾ ಇದೆ. ಇದನ್ನು ಬಟರ್ ನಟ್ ಸ್ಕ್ವಾಚ್ ಅಂತ ಕೂಡ ಕರೀತಾರೆ. ಇದು ಏನ್ ಕೆಲಸ ಮಾಡುತ್ತೆ ಇದನ್ನು ತಿನ್ನೋದ್ರಿಂದ ಅಂತ ಹೇಳಿದ್ರೆ, ಇದು ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್. ಆವಾಗಲೇ ಯಾರೋ ಒಬ್ರು ಹಿರಿಯರು ಹೇಳಿದರು, ಅದು ಆಂಟಿ ಇನ್ಫ್ಲಮೇಷನ್ ಜಾಸ್ತಿ ಆಗಿದೆ ಅಂತ. ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಉರಿಯುತ್ತ, ದೇಹದಲ್ಲಿ ಕಾಣದೇ ಇರುವಂತದ್ದು. ಈಗ ಏನಾದ್ರೂ ಗಾಯ ಆಗುತ್ತೆ ನಮ್ಗೆ, ಮಾಸ್ಕಿಟೋ ಕಚ್ಚಿಯ ಬಿದ್ದಾಗ ಅಥವಾ ಏನೋ ಕುರು ಆಗುತ್ತೆ, ಅದೆಲ್ಲ ನಮ್ಗೆ ಕಾಣುತ್ತೆ. ಅದಕ್ಕೆ ನಾವು ಆಂಟಿಬಯೋಟಿಕ್ ತಗೋತೇವೆ, ಮತ್ತೆ ನಾವು ಮುಲಾಮು ಹಚ್ತೇವೆ, ನಮ್ಗೆ ಕಾಣಿಸುತ್ತೆ. ಇದು ಕೂಡ ಒಂದು ಇನ್ಫ್ಲಮೇಷನ್. ಆದ್ರೆ ನಮ್ಮ ಬಾಡಿಯ ಒಳಗಡೆ ನಮ್ಗೆ ಕಾಣದೇ ಇರುವಂತ ಎಷ್ಟೋ ಗಾಯಗಳಿರ್ತದೆ, ಅದನ್ನು ನಾವು ಸೆಲ್ಯುಲರ್ ಇನ್ಫ್ಲಮೇಷನ್ ಅಂತ ಕರಿತೇವೆ. ಅದು ಆರ್ಥ್ರಿಟಿಸ್ ಆಗಿರ್ಬೋದು, ಗೌಟ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳು ನಮಗೆ ದೇಹದ ಒಳಗಡೆ ಇರುತ್ತೆ. ಅದು ನಮ್ಗೆ ಸಿಂಪ್ಟಮ್ ಅಲ್ಲಿ ತೋರಿಸುತ್ತೆ, ಆದ್ರೆ ನಮ್ಗೆ ಗೊತ್ತಾಗಲ್ಲ. ದೊಡ್ಡ ರೋಗ ಆಗಿ ಪರಿಣಮಿಸಿದಾಗ ಮತ್ತೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಅದಕ್ಕೆ ದೊಡ್ಡ ಟ್ರೀಟ್ಮೆಂಟ್ ತಗೊಳ್ಳೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇದನ್ನು ತಿನ್ನೋದ್ರ ಮೂಲಕ, ಇದು ವೈಟಮಿನ್ ಸಿ, ವೈಟಮಿನ್ ಇ ಆಗಿ ದೇಹದಲ್ಲಿ ಮಧುಮೇಹ ಇಂಡಿಯಾ ಇಸ್ ದ ಡಯಾಬಿಟಿಕ್ ಹಬ್ ಅಂತ ಕರಿತೇವೆ. ಇದು ನಮ್ಮ ಸಾಹಸ ಅಲ್ಲ, ನಮ್ಮ ದೌರ್ಭಾಗ್ಯ. ಸೊ ಈ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲಿಕ್ಕೆ ಆಂಟಿ ಕ್ಯಾನ್ಸರ್ ಆಗಿ, ಕ್ಯಾನ್ಸರ್ ಯಾವಾಗ ಬರ್ತದೆ ಹೇಳಿದ್ರೆ ಬಾಡಿಯ pH ಲೆವೆಲ್ ಕಡಿಮೆ ಹೋದಾಗ ನಾವು ತಿನ್ನುವ ಆಹಾರ 80% ಆಫ್ ದ ಫುಡ್ ವಾಟ್ ವಿ ಕನ್ಸ್ಯೂಮ್ ಆರ್ ಅಸಿಡಿಕ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ನಾವು ತಿನ್ನುವ ಆಹಾರದ ಬಗ್ಗೆ ಗೊತ್ತಿದೆ, ಜಂಕ್ ಫುಡ್ ತಿಂತೇವೆ, ಪೆಸ್ಟಿಸೈಡ್, ಜರ್ಮಿಸೈಡ್, ಇನ್ಸೆಕ್ಟಿಸೈಡ್ಸ್ ಹಾಕಿದಂತ ಆಹಾರವನ್ನು ತಿನ್ನೋದ್ರಿಂದ ಮಕ್ಕಳಿಂದ ಹಿಡಿದು ಹರೆಯದವರ ತನಕ ನಮ್ಮ ದೇಹ ಪಾಯ್ಸನೈಸ್ ಆಗ್ತಾ ಇರುತ್ತೆ. ಇದು ನಮ್ಮ ದೇಹದಲ್ಲಿ ಆಹಾರದ ಜೊತೆ ಅಬ್ಸಾರ್ಬ್ಸ್ ಆಗಿ ನಮ್ಮ ದೇಹದಲ್ಲಿ ಎಕ್ಸ್ಕ್ರಿಯೇಷನ್ ಆಗದೆ ಹಂಗೆ ಉಳಿದು ಕ್ಯಾನ್ಸರ್ ಆಗುತ್ತೆ. ಇದಕ್ಕೆ ಇದನ್ನು ಆಹಾರವಾಗಿ ಫೈಬರ್ ಇರ್ಬೋದು, ಪೊಟ್ಯಾಷಿಯಮು, ನಮ್ಗೆ BP, ಶುಗರ್, ಇದಕ್ಕೆ ಜಠರದ ಸಮಸ್ಯೆ. ಜಠರ ಅಂತ ಹೇಳಿದ್ರೆ ಪ್ರೀಬಯೋಟಿಕ್ ಅಥವಾ ಪ್ರೋಬಯೋಟಿಕ್ ಅಥವಾ ಪೋಸ್ಟ್ ಬಯೋಟಿಕ್ ಏನು ಹೇಳ್ತೇವೆ ನಾವು ತಿನ್ನುವ ಆಹಾರದಲ್ಲಿ. ಪ್ರೀ ಅಂಡ್ ಪ್ರೋಬಯೋಟಿಕ್ ಇದ್ದಾಗ ನಮ್ಮ ಜಠರ ಸರಿಯಾಗಿರುತ್ತೆ. ನಮ್ಮ ಜಠರವನ್ನು ಗಟ್ ಅಂತ ಕರಿತೇವೆ. ಈಗ ಗಟ್ ಬಗ್ಗೆ ತುಂಬಾ ಮಾತುಗಳು ಬರ್ತಾ ಇರುತ್ತೆ. ಗಟ್ ಹೆಲ್ತ್, ಗಟ್ ಇಸ್ ದ ಸೆಕೆಂಡ್ ಬ್ರೈನ್ ಅಂತ ಕರಿತೇವೆ. ನಮ್ಮ ಹೊಟ್ಟೆ ಸರಿ ಇದ್ರೆ ಎಲ್ಲ ಸರಿ ಇದೆ ಅಂತ ಹೇಳುದು. ನಮ್ದು ಅದು ಗೋಡನ್, ನಾವು ಎಲ್ಲವನ್ನು ಅದರ ಒಳಗಡೆ ಹಾಕುದು. ಈಗ ನಾವು ಹಾಕ್ತಿರುವಂತ ನಮ್ಮ ಗೋಡನ್ ಹೊಟ್ಟೆಗೆ ನಾವು ಸರಿಯಾದ ಸಮತೂಕದ ಬ್ಯಾಲೆನ್ಸ್ ಫುಡ್ ಅನ್ನು ತಿನ್ನದೇ ಇರೋದ್ರಿಂದ ಎಲ್ಲ ರೋಗಗಳು ಬರ್ತದೆ. ಇಮ್ಯೂನ್ ಸಿಸ್ಟಮ್ ಅಥವಾ ಇದನ್ನೆಲ್ಲ ಸರಿ ಮಾಡುತ್ತೆ. ಗಾಯ ಆದ್ರೆ ವೂಂಡ್ ಹೀಲಿಂಗ್ ಆಗುವಂತದ್ದು, ಟಿಶ್ಯೂಸ್ ರಿಪೇರ್ ಆಗುವಂತದ್ದು, ಆಂಟಿ ಬ್ಯಾಕ್ಟೀರಿಯಲ್ ಕೆಲಸ, ಇಷ್ಟು ಅದ್ಭುತವಾದಂತ ಕೆಲಸವನ್ನು ನಮ್ಮ ಸೆರೆನಾರಿಪನ್ಸ್ ಮಾಡುತ್ತೆ. ಮಿತ್ರರೇ, ಈಗ ನಾನು ಬಂದು ನಾಲ್ಕನೆಯ ಒಂದು ಅದ್ಭುತವಾದಂತ ಪ್ರಾಡಕ್ಟ್, ಇದು ಪಂಕ್ಚರ್ ವೇನ್. ಇದನ್ನು ಟ್ರಿಬ್ಲಾಸ್ಟೆರೆನ್ಸ್ ಅಂತ ಕೂಡ ಕರೀತೇವೆ. ಇದು ಸಮಶೀತೋಷ್ಣ ವಲಯದಲ್ಲಿ ಇದನ್ನು ಕಾಣಸಿಗ್ತದೆ. ಅಲ್ಲಿಯ ಜನ ಇದನ್ನು ಅವರ ಕಾಲದ ಒಂದು ನ್ಯಾಚುರಲ್ ಮೆಡಿಸಿನ್ ಆಗಿ ಇದನ್ನು ತಗೊಳ್ತಾ ಇದ್ರು. ಇದು ಸಾಮಾನ್ಯವಾಗಿ ಮನುಷ್ಯನ ಲೋ ಲಿಬಿಡೋ ಆದಾಗ ಅಥವಾ ಮೂತ್ರಕೋಶದ ಹೃದಯದ ಸಮಸ್ಯೆ ಅಥವಾ ಪೇನ್, ಜಾಯಿಂಟ್ ಪೇನ್ ಇರ್ಬೋದು, ಮಸಲ್ ಪೇನ್ ಇರ್ಬೋದು, ಮಸ್ಕ್ಯುಲರ್ ಪೇನ್ ಇರ್ಬೋದು, ಈ ವಿಷಯಗಳಿಗೆಲ್ಲ ಜನ ತಗೊಳ್ತಾ ಇದ್ರು. ಅಮಿನೋ ಆಸಿಡ್, ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆ, ಮತ್ತೊಮ್ಮೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನು ಇದು ಉತ್ಪಾದಿಸುತ್ತೆ. ಇದರಲ್ಲಿ ಹೆಚ್ಚಿನ ಇದರಲ್ಲಿರುವಂತ ಏನ್ ಹೇಳ್ತೇವೆ ಆಯುರ್ವೇದ ಗುಣ ಇರುವಂತ ಈ ಎಲಿಕ್ಸರ್ ಮಿಕ್ಸ್ ನಲ್ಲಿರುವಂತದ್ದು BPH ಗೆ, ಮಧುಮೇಹಕ್ಕೆ, ಡೈಜೆಷನ್ ಸಿಸ್ಟಮ್, ಚಯಾಪಚಯ ಕ್ರಿಯೆ ಏನ್ ಹೇಳ್ತೇವೆ ಇದಕ್ಕೆ ಇದು ತುಂಬಾ ಕೆಲಸ ಮಾಡುತ್ತೆ. ಓಕೆ, ಮುಂದಿನ ಮೆಡಿಸಿನ್ ಬರುವಂತದ್ದು ರೆಡ್ ಪೀಚ್ ಸ್ಟೆಮ್ ಸೆಲ್ಸ್. ಎಲ್ರಿಗೂ ಗೊತ್ತಿದೆ, ನಾವು ಹಣ್ಣು ತಿಂತೇವೆ, ಇದರ ಸ್ಟೆಮ್ ಸೆಲ್ಸ್ ಅನ್ನು ತಗೊಂಡಿದ್ದಾರೆ. ಯಾವುದೋ ಒಂದು ಸ್ಟೆಮ್ ಸೆಲ್ ತಗೊಂಡಾಗ ಅದ್ರಲ್ಲಿ ನಮ್ಮ ದೇಹಕ್ಕೆ ಏನ್ ಬೇಕು ಅಂತ ಒಂದು ಪಾರ್ಟ್ ಅನ್ನು ಮಾತ್ರ ತಗೊಂಡು ನಮ್ಗೆ ಕೊಡ್ತಾರೆ. ಇದರಲ್ಲಿ ಫೈಟೋಕೆಮಿಕಲ್ಸ್ ಇರ್ಬೋದು, ಆಂಟಿ ಆಕ್ಸಿಡೆಂಟ್, ಸೆಲ್ಯುಲರ್ ರಿಜುವನೇಷನ್ ಇರ್ಬೋದು, ಸೆಲ್ ರಿಪೇರ್ ಇರ್ಬೋದು, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್. ನಾನು ಆವಾಗಲೇ ಹೇಳಿದ್ದೇನೆ, ಆಂಟಿ ಇನ್ಫ್ಲಮೇಟರಿ ನಮ್ಗೆ ರೋಗವನ್ನು ತಡೆಯುವಂತ ಕೆಲಸವನ್ನು ಮಾಡುತ್ತದೆ. ಆಂಟಿ ಆಕ್ಸಿಡೆಂಟ್ ಹೇಳಿದ್ರೆ ಫ್ರೀ ರಾಡಿಕಲ್ ಇಂದ ನಮ್ಮನ್ನು
ಆರೋಗ್ಯವನ್ನು ಚೆನ್ನಾಗಿರ್ತದೆ. ಇದು ಒಂದು ನಮ್ಮ ಚರ್ಮದ ಕಾಂತಿಯನ್ನು ಕೂಡ ಇದು ಒಳ್ಳೆ ಮಾಡ್ತದೆ, ಬೇಗ ಸುಕ್ಕಾಗುವ ಸುಕ್ಕು ಕಟ್ಟುವುದರ ವಿರುದ್ಧ ಇದು ಕೆಲಸ ಮಾಡುತ್ತೆ. ಇದು ಯೂತ್ಫುಲ್ನೆಸ್, ಆಂಟಿ ಏಜಿಂಗ್, ವೂಂಡ್ ಹೀಲಿಂಗ್ ಆಗಿ ಇದರ ಕೆಲಸ ಮಾಡುತ್ತೆ. ಇನ್ನೊಂದು ಬಂದು ಗ್ರೀನ್ ಆಪಲ್ಸ್. ಆಪಲ್ಸ್ ಬಗ್ಗೆ ನಮ್ಗೆ ಮಾತೇ ಇದೆ. ಏನಂತ ಹೇಳಿದ್ರೆ ದಿವಸಕ್ಕೊಂದು ಆಪಲ್ ತಿಂದ್ರೆ ನಾವು ಡಾಕ್ಟರ್ ಇಂದ ದೂರ ಇರ್ತೇವೆ ಅಂತ. ಗ್ರೀನ್ ಆಪಲ್ ಇದ್ದು ಒಂದು ದೊಡ್ಡ ವಿಶೇಷ ಅಂತ ಹೇಳಿದ್ರೆ ಆಪಲ್ಗಳು ಬೇಗ ಹಾಳಾಗುತ್ತೆ. ಈಗ ವ್ಯಾಕ್ಸ್ ಕೋಟಿಂಗ್ ಮಾಡೋದ್ರಿಂದ ನಾವು ಫ್ರಿಜ್ ಅಲ್ಲಿ ವ್ಯವಸ್ಥೆ ಇರೋದ್ರಿಂದ ಬೇಗ ಹಾಳಾಗುದಿಲ್ಲ. ಆದ್ರೆ ಗ್ರೀನ್ ಆಪಲ್ ಅನ್ನು ನೇಚರ್ ಅಲ್ಲಿ ಇಟ್ಟರೆ 5 ರಿಂದ 6 ತಿಂಗಳು ಅದು ಹಾಳಾಗುದಿಲ್ಲ. ಹಾಗಾಗಿ ಈ ಗ್ರೀನ್ ಆಪಲ್ ನ ಸ್ಟೆಮ್ ಸೆಲ್ಸ್ ಅನ್ನು, ಕಾಂಡಕೋಶವನ್ನು ಇದಕ್ಕೆ ಹಾಕಿರ್ತಾರೆ. ಇಟ್ಸ್ ಎ ವೆರಿ ಮೆಡಿಸಿನಲ್ ವ್ಯಾಲ್ಯೂ ಕೂಡ ಇದೆ, ನಮ್ಮ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಫ್ರೀ ರಾಡಿಕಲ್ಸ್. ನಾನು ಅದೇ ಹೇಳಿದೆ ನೋಡಿ, ನಮ್ಗೆ ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ. ನವ ಯೌವನವನ್ನು ನಾವು ಪಡೆಯಬಹುದು. ಇದರಲ್ಲಿ ಕೊಲಜನ್ಸ್ ಉತ್ಪಾದನೆ ಆಗುತ್ತೆ, ಸ್ಕಿನ್ ಅನ್ನು ಹೈಡ್ರೇಟ್ ಮಾಡುತ್ತೆ. ಬಾಡಿ ಹೈಡ್ರೇಷನ್ ಜೊತೆಗೆ ಸ್ಕಿನ್ ಹೈಡ್ರೇಷನ್. ನಮ್ಮ ಬಾಡಿ pH 7.365 ಆದ್ರೆ ನಮ್ಮ ಸ್ಕಿನ್ pH ಸ್ಲೈಟ್ಲಿ ಅಸಿಡಿಕ್, ಇದು 5.5 pH. ಸೆಬಾಮೆಡ್ನವರದ್ದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೀವು ನೋಡ್ಬೋದು, ನಮ್ಮ ಸ್ಕಿನ್ pH ಅವರು ಇದರಲ್ಲಿ ಬರೆದಿರ್ತಾರೆ. ಆ ಸೋಪ್ ಲೋಷನ್ ಅಲ್ಲಿ ಸ್ಕಿನ್ ಹೈಡ್ರೇಟ್ ಮಾಡ್ತದೆ, ಚರ್ಮದ ಸುಕ್ಕು ಅಥವಾ ವಯಸ್ಸಾಗುವಿಕೆಯನ್ನು ಇದು ಕಡಿಮೆ ಮಾಡ್ತದೆ. ಇದಿಷ್ಟು ಇದರ ಬೆನಿಫಿಟ್. ನೆಕ್ಸ್ಟ್ ಬಂದು ಎಪಿಮಿಡಿಯಂ ಗ್ರ್ಯಾಂಡಿಫ್ಲೋರ್ ಅಂತ ಏನು ಕರಿತೇವೆ. ಇದು ಚೀನಾ, ಜಪಾನ್, ಕೊರಿಯಾ ಈ ಏರಿಯಾದಲ್ಲಿ, ಮಂಗೋಲಿಯನ್ಸ್ ಏರಿಯಾದಲ್ಲಿ ಸಾಂಪ್ರದಾಯಿಕವಾದಂತ ಅವ್ರದ್ದು ಔಷಧೀಯ ಗುಣ ಇರುವಂತ ಔಷಧೀಯ ಒಂದು ಸಸ್ಯ ಇದು. ಇದು ಕಿಡ್ನಿಯ ಟಾನಿಕ್ ಅಂತ ಕರಿತೇವೆ. ಇದ್ರ ಜೊತೆಗೆ ನಮ್ಮ ಏನ್ ಮಾಡ್ತದೆ, ಎಫ್ರೋಡೈಸಿಕ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿದೆ. ಬೋನ್ ಹೆಲ್ತ್ ಇರ್ಬೋದು, ಮತ್ತೆ ಗಂಡಸರಲ್ಲಿ ಲಿಬಿಡೋವನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಬ್ಲಡ್ ಫ್ಲೋ ಇರ್ಬೋದು, ನೈಟ್ರಿಕ್ ಆಕ್ಸೈಡ್ ಅನ್ನು ಕೊಡೋದ್ರ ಮೂಲಕ ನಮ್ಮ ಎನರ್ಜಿ ಲೆವೆಲ್ ಅನ್ನು ಅಥವಾ ಬೋನ್ ಹೆಲ್ತ್ ಅನ್ನು ಇದು ಜಾಸ್ತಿ ಮಾಡುತ್ತೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಪಡ್ತೇನೆ. ಈಗ ಇನ್ನೊಂದು ಬಂದು ಕಾರ್ಡಿಸೆಪ್ಸ್. ನಿಮ್ಗೆ ಕಾಣ್ಬೋದು, ಇದೊಂದು ಲಾಮೂದ್ ತರ ಇರುವಂತಹದ್ದು. ನಾವೇನ್ ಹೇಳ್ತೇವೆ, ಮಶ್ರೂಮ್ ತರ. ಇದೊಂದು ಹಿಮಾಲಯದಲ್ಲಿ ಬೆಳೀತದೆ. ಇದನ್ನು ಹಿಮಾಲಯನ್ ಗೋಲ್ಡ್ ಅಂತ ಕರಿತೇವೆ, ಹಿಮಾಲಯನ್ ವಯಾಗ್ರ ಅಂತಾನೂ ಕರೀತಾರೆ. ನ್ಯಾಚುರಲ್ ಇದು, ಬೇರೆ ವಯಾಗ್ರ ತರ ಅಲ್ಲ. ಇದನ್ನು ಸ್ಪೋರ್ಟ್ಸ್ ಮ್ಯಾನ್ಗಳು ಇದನ್ನು ತಿಂತಾರೆ. ಚೀನಾದವರು ಇದನ್ನು ತಿಂದು ಗೋಲ್ಡ್ ಮೆಡಲ್ ಅನ್ನು, ಒಲಿಂಪಿಕ್ ಮೆಡಲ್ಸ್ ಪಡೀತಾರೆ. ಇವ್ರ ಮೇಲೆ ಡ್ಯೂಪ್ ಚೆಕ್ ಆಗುತ್ತೆ, ಇವ್ರು ಏನಾದ್ರು ಡ್ರಗ್ ತಗೊಂಡಿದ್ದಾರೆ ನೋಡಿದ್ರೆ ಡ್ಯೂಪ್ ಆಗ್ಲಿಲ್ಲ. ಮತ್ತೆ ಕೋಚ್ ರಿವೀಲ್ ಮಾಡ್ತಾರೆ, ಅದೆಲ್ಲ ನಾವು ಕಾರ್ಡಿಸೆಪ್ಸ್ ತಿಂತಾ ಇದ್ದೇವೆ. ಇದು ನ್ಯಾಚುರಲ್ ಒಂದು ಎನರ್ಜಿ ಕೊಡುವಂತಹದ್ದು. ಇದರಿಂದ ಏನು ಬೆನಿಫಿಟ್ ಆಗುತ್ತೆ, ಜನ ಯಾವ್ದಕ್ಕೋಸ್ಕರ ತಿಂತಾರೆ ಹೇಳಿದ್ರೆ, ನಮ್ಮ ದೇಹದಲ್ಲಿ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡೋದಕ್ಕೆ, ಮತ್ತೆ ಕೊಲೆಸ್ಟ್ರಾಲ್, LDL ಕಡಿಮೆ ಮಾಡುತ್ತೆ, ಮನುಷ್ಯನ ದೇಹಕ್ಕೆ ಎನರ್ಜಿಯನ್ನು ಬೂಸ್ಟ್ ಇಮ್ಯುನೇಟ್ ಮಾಡುತ್ತೆ. ರೆಸ್ಪಿರೇಟರಿ ಟ್ರ್ಯಾಕ್, ಉಸಿರಾಟ ಇರ್ಬೋದು, ಮತ್ತೆ ಮೂತ್ರಪಿಂಡದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಇದಕ್ಕೋಸ್ಕರ ಜನ ಇದನ್ನು ತಿಂತಾ ಇದ್ರು. ಇಟ್ ಇಸ್ ಅ ವೆರಿ ತುಂಬಾ ಔಷಧೀಯ ಗುಣ ಇರುವಂತ ಒಂದು ಇದು ಮೆಡಿಸಿನ್. ನೆಕ್ಸ್ಟ್ ಬಂದು ಸ್ಟೀವಿಯಾ. ಶುಗರ್ ಬಗ್ಗೆ ಗೊತ್ತಿದೆ, ಇಂಡಿಯಾ ಶುಗರ್ನ ಹಬ್ ಅಂತ ನಾನು ಆವಾಗಲೇ ಹೇಳಿದ್ದೇನೆ, ಮಧುಮೇಹದ್ದು. ನಾವು ಶುಗರ್ ಅನ್ನು ತಿಂದ್ರೆ ನಿಮ್ಗೆ ಗೊತ್ತಿದೆ, ಬೇರೆ ಬೇರೆ ತರದ ಕೆಮಿಕಲ್ಸ್ ಇದೆ, ಅದನ್ನು ತಿನ್ಬಾರ್ದು. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಸ್ಟೀವಿಯಾವನ್ನು, ನ್ಯಾಚುರಲ್ ಸ್ವೀಟ್ನರ್ ಇದು, ಇದನ್ನು ತಿನ್ನೋದ್ರಿಂದ ಇದು ಸಾಮಾನ್ಯವಾಗಿ ದಕ್ಷಿಣ ಅಮೆರಿಕದ ನೈಸರ್ಗಿಕ ಒಂದು ಸಿಹಿಕಾರಕವಾದಂತ ಒಂದು ರಕ್ತದ ಸಕ್ಕರೆಯನ್ನು ನಿಯಂತ್ರಣ ಮಾಡುತ್ತೆ. ಮಧುಮೇಹ ತುಂಬಾ ಒಳ್ಳೆಯದು. ಈ ಒಂದು ಸ್ಟೀವಿಯಾನ್ನು ಕೂಡ ಇದಕ್ಕೆ ನಾವು ಆಡ್ ಮಾಡಿದ್ದೇವೆ. ಪ್ಯಾಸಿಫ್ಲೋರಾ ಅಂತ ಇನ್ನೊಂದು 10ನೇ ಇಂಗ್ರೀಡಿಯೆಂಟ್. ಪ್ಯಾಸಿಫ್ಲೋರಾ ಏನಂತ ಹೇಳಿದ್ರೆ ನಮ್ಮನ್ನು ಕೂಲ್ ಮಾಡುವಂಥದ್ದು. ಈಗ ಎಲ್ಲರೂ ರೌಸಿಂಗ್ ಕ್ಯಾರೆಕ್ಟರ್ ಇರ್ತೇವೆ, ಜನರಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಮನಸ್ಸು ಈಗ ಏನಾಗಿದೆ ಹೇಳಿದ್ರೆ ಕೋಪ ಬರುತ್ತೆ ಹೇಳಿದ್ರೆ BP ಜಾಸ್ತಿ ಆಗಿರುತ್ತೆ. ಇದನ್ನು ಮನಸ್ಸು ಶಾಂತ ಹೇಳಿದ್ರೆ ಯಾರು ಯೋಗ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಆವಾಗ ಮಾತ್ರ ನಮ್ಮ ಮನಸ್ಸು ಶಾಂತ ಆಗುತ್ತೆ. ಅದನ್ನೆಲ್ಲ ಮಾಡೋರು ಮಾಡ್ತಾರೆ, ಮಾಡದೇ ಇದ್ದವರಿಗೆ ಇದರಲ್ಲಿ ಪ್ಯಾಸಿಫ್ಲೋರಾವನ್ನು ಆಡ್ ಮಾಡಿರ್ತೇವೆ. ಇದು ನಮ್ಮನ್ನು ಒಳ್ಳೆ ನಿದ್ದೆ ಬರುವ ಹಾಗೆ, ಮನುಷ್ಯನಿಗೆ ಇನ್ಸೋಮ್ನಿಯಾದ ವಿರುದ್ಧ ಇದು ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಮನಸ್ಸನ್ನು ಶಾಂತಗೊಳಿಸಿದೆ. ಇದರ ಅವಶ್ಯಕತೆಗೆ ಜಗತ್ತಿಗೆ ಇದೆ, ಎಲ್ರಿಗೂ ಇದೆ. ಸೊ ಅದು
ಉರಿಯೂತ ನಿವಾರಣೆ, ಆಂಟಿ ಇನ್ಫ್ಲಮೇಟರಿ, ಪೇನ್ ಮ್ಯಾನೇಜ್ಮೆಂಟ್, ಅಲ್ಲಲ್ಲಿ ಯುವಕರಿಗೆ ಹರೆಯದವರಿಗೆ ಇದರ ಸಮಸ್ಯೆ ಇರುತ್ತೆ. ಕಾಗ್ನೇಟಿವ್ ಫಂಕ್ಷನ್ ಏನಂತ ಹೇಳಿದ್ರೆ ಬ್ರೈನ್ ಕೆಲಸ ಆಗುವಂಥದ್ದು, B12 ಕಡಿಮೆ ಆಗುವಂಥದ್ದು, ಆಲ್ಝೈಮರ್, ಪಾರ್ಕಿನ್ಸನ್ ನಾನು ಏನ್ ಹೇಳಿದ್ದೇನೆ ಅದಕ್ಕೆ ಇದು ತುಂಬಾ ಕೆಲಸ ಮಾಡುತ್ತೆ. ಕೊನೆಯದಾಗಿ ಪೊಟೆನ್ಷಿಯಲ್ ಹೆಲ್ತ್ ನಿಮ್ ಬಂದು ಜಬಟಿಕಾಬ ಅಂತ, ಇದು ಒಂದು ಬ್ರೆಜಿಲ್ನ ಮರದ ಕೊಂಬೆಯಲ್ಲಿ ಆಗುವಂಥದ್ದು, ಅತ್ತಿಕಾಯಿ ಅಂತ ನಾವು ನಮ್ಮ ಇಲ್ಲಿ ನೋಡಿದ್ರೆ ಆ ತರ ಇರುತ್ತೆ. ಬಟ್ ಇದೊಂದು ನೇರಳೆ ಹಣ್ಣಿನ ತರ ತುಂಬಾ ಸಿಹಿಯಾಗಿದೆ, ವೈಟಮಿನ್ ಸಿ ಇದೆ, BP ಕೊಲೆಸ್ಟ್ರಾಲ್ಗೆ ಇದು, ಆಂಟಿ ಕ್ಯಾನ್ಸರ್ಗೆ ಇದು ಕೆಲಸ ಮಾಡುವಂತಹದ್ದು. ಇನ್ನೊಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಬ್ಲಿಗಿಯಾ ಅಂತ, ಇದು ಉಷ್ಣವಲಯದ ರತ್ನ ಅಂತ ಇದನ್ನು ನಾವು ಕರಿತೇವೆ. ಪಶ್ಚಿಮ ಆಫ್ರಿಕಾ ಇರ್ಬೋದು, ವಿಶಿಷ್ಟವಾದಂತಹ ಪೌಷ್ಟಿಕಾಂಶ ಇರುವಂತಹ, ಔಷಧೀಯ ಗುಣ ಇರುವಂತ ಸಾಂಪ್ರದಾಯಿಕ ಔಷಧ. ಈ ರಕ್ತಹೀನತೆ, ಎನಿಮಿಯಾ ಏನ್ ಕರಿತೇವೆ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇದನ್ನು ನೇಚರಲ್ಲಿ ತಿಂತಾ ಇದ್ರು. ಕಬ್ಬಿಣದ ಅಂಶ ಇರ್ಬೋದು, ರಕ್ತಹೀನತೆಯನ್ನು ಪರಿಹಾರ ಮಾಡುವಂತಹ ಜನಪದ ಔಷಧದ ಬಳಕೆಯಲ್ಲಿ ಇದು ಇದೆ. ಸೊ ಇದಿಷ್ಟು 12 ಅದ್ಭುತವಾದಂತಹ ಇಂಗ್ರೀಡಿಯೆಂಟ್ಸ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಾಕ್ಟರ್ ಹರೀಶ್ ಅವರು ಮುಂದಿನ ಸೆಷನ್ ಅನ್ನು ತಗೋತಾರೆ. ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅವ್ರ ಹತ್ರ ಕೇಳಬಹುದು ಅಂತ ಹೇಳ್ತಾ, ಈ ಪ್ರಾಡಕ್ಟ್ ಪ್ರೆಸೆಂಟೇಷನ್ಗೆ ನನ್ನೊಂದಿಗೆ ಇಷ್ಟು ಹೊತ್ತು ಕಳೆದ ತಮಗೆ ಧನ್ಯವಾದ ಹೇಳ್ತಾ ನಮ್ಮ ಸೆಷನ್ ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಸರ್, ಧನ್ಯವಾದಗಳು ಗಂಗಾಧರ್ ಸರ್, ಧನ್ಯವಾದಗಳು. ತುಂಬಾ ಚೆನ್ನಾಗಿ